ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯ ಯೋಗದ 2ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಶ್ರೀ ಭಗವಾನ್ ಉವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಚುಷ್ಟಂ ಸ್ವರ್ಗಮಕೀರ್ತಿಕರಂ ಅರ್ಜುನ. ಅದರರ್ಥ ಕುತಸ್ತ್ವ, ಕುತ ಅಂದರೆ ಎಲ್ಲಿಂದ, ತ್ವ ಅಂದರೆ ನಿನಗೆ ಎಲ್ಲಿಂದ ಬಂತು ಈ ಥರ ಯೋಚನೆಗಳು? ಕಶ್ಮಲಮಿದಂ, ಇದು ಒಂದು ಥರ ಕೊಳಕು, ಕೆಟ್ಟ ಯೋಚನೆ ಇದು. ಈ ಥರ ಯೋಚನೆಗಳು ನಿನಗೆ ಬರಬಾರ್ದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದು ಯಾವಾಗ? ವಿಷಮೇ ಸಮುಪಸ್ಥಿತಂ, ಈ ಥರ ಕೆಟ್ಟ ಪರಿಸ್ಥಿತಿ, ವಿಷಮ ಸ್ಥಿತಿ ಇರಬೇಕಾದ್ರೆ, ಕೆಟ್ಟ ಪರಿಸ್ಥಿತಿ ಇರಬೇಕಾದ್ರೆ ನಿನಗೆ ಈ ಥರ ಯೋಚನೆಗಳು ಬರುವುದು ನಿನಗೆ ಶೋಭೆ ತರುವುದಲ್ಲ. ಇದು ನಿನಗೆ ಶೋಭೆ ತರುವಂಥದ್ದಲ್ಲ ಅರ್ಜುನ. ಇದು ಅನಾಗರಿಕತೆಯ ಲಕ್ಷಣ. ಅದಕ್ಕೆ ಅನಾರ್ಯಜುಷ್ಟಂ ಸ್ವರ್ಗ ಮಕೀರ್ತಿಕರಂ ಅರ್ಜುನ ಅಂದರೆ, ಅನಾರ್ಯ ಅಂದರೆ ಅನಾಗರಿಕತೆ, ಜೀವನದ ಮೌಲ್ಯವನ್ನು ತಿಳಿಯದೇ ಇರತಕ್ಕಂತಹ ವ್ಯಕ್ತಿಯ ಹಾಗೆ ನೀನು ನಡೆದುಕೊಳ್ತಾ ಇರೋದು ಸರಿಯಲ್ಲ. ಇದರಿಂದ ನಿನಗೆ ಅಸ್ವರ್ಗ ಅಂದರೆ ಸ್ವರ್ಗವೂ ಲಭಿಸುವುದಿಲ್ಲ, ಬದಲಾಗಿ ನಿನಗೆ ಅಪಕೀರ್ತಿ ತಂದುಕೊಡುತ್ತದೆ. ನಿನಗೆ ಯಾವುದೇ ರೀತಿಯ ಕೀರ್ತಿಯನ್ನು ತಂದುಕೊಡೋದಿಲ್ಲ, ಬದಲಾಗಿ ಇದು ನಿನಗೆ ಅಪಕೀರ್ತಿಯನ್ನು ಉಂಟು ಮಾಡುತ್ತದೆ. ಅಸ್ವರ್ಗಂ ಅಕೀರ್ತಿ ಕರಂ ಅರ್ಜುನ, ಇದು ನಿನಗೆ ಅಪಕೀರ್ತಿಯನ್ನು ಉಂಟು ಮಾಡುತ್ತದೆ ಅರ್ಜುನ. ಎಲ್ಲವನ್ನು ತಿಳಿದಂತಹ ನೀನು ಒಬ್ಬ ಯೋಧನಾಗಿ ಈ ಥರ ಯೋಚನೆ ಮಾಡುವುದು ನಿನಗೆ ಶೋಭೆ ತರುವಂಥದ್ದಲ್ಲ, ಇದೊಂದು ರೀತಿಯ ಅನಾಗರಿಕತೆಯ ಲಕ್ಷಣ ಅಂತ ಕೃಷ್ಣ ಪರಮಾತ್ಮನನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದು 2ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.